ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಗೋಕರ್ಣ ಟ್ರಿಪ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ಕೊಡ್ಲಿಕ್ಕೆ ಬಂದಿದ್ದೀನಿ. 4 ದಿನಗಳಲ್ಲಿ 16 ಜಾಗಗಳಿಗೆ ನೀವು ಭೇಟಿ ನೀಡಬಹುದು. ಹಾಗೆ ಈ ವಿಡಿಯೋದಲ್ಲಿ ನಾನು ಏನೆಲ್ಲ ಕವರ್ ಮಾಡ್ತೀನಿ ಅಂದ್ರೆ ಬಡ್ಜೆಟ್ ರೂಮ್ಗಳ ಬಗ್ಗೆ ತಿಳ್ಕೊಳ್ಳೋಣ, ಹಾಗೆ ಬೈಕ್ ರೆಂಟಲ್ಸ್ ಬಗ್ಗೆ ತಿಳ್ಕೊಳ್ಳೋಣ ಮತ್ತು ಟ್ರಾನ್ಸ್ಪೋರ್ಟೇಷನ್ ಬಗ್ಗೆ ತಿಳ್ಕೊಳ್ಳೋಣ. ನೀವು ಓನ್ ಟ್ರಾನ್ಸ್ಪೋರ್ಟೇಷನ್ ಹೊರತಾಗಿ ಬಸ್ ಮತ್ತು ಟ್ರೈನ್ಗಳ ಮೂಲಕ ಹೇಗೆ ಗೋಕರ್ಣಕ್ಕೆ ರೀಚ್ ಆಗಬಹುದು ಅಂತ ತಿಳ್ಕೊಳ್ಳೋಣ. ಹಾಗೆ ಇಲ್ಲಿಗೆ ಹೋದಾಗ ಊಟ ತಿಂಡಿ ಮಾಡ್ಕೊಳ್ಳಿಕ್ಕೆ ಬೆಸ್ಟ್ ರೆಸ್ಟೋರೆಂಟ್ಸ್ ಎಲ್ಲಿವೆ ಅಂತ ತಿಳ್ಕೊಳ್ಳೋಣ. 4 ದಿನಗಳಲ್ಲಿ 16 ಜಾಗಗಳಿಗೆ ನೀವು ಭೇಟಿ ನೀಡಬಹುದು. ಆ 16 ಜಾಗಗಳ ಇಂಪಾರ್ಟೆನ್ಸ್ ಅನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೀನಿ. ಮತ್ತು ಗೋಕರ್ಣಗೆ ವಿಸಿಟ್ ಮಾಡಬೇಕು ಅಂದ್ರೆ ಬೆಸ್ಟ್ ಟೈಮ್ ಯಾವುದು ಅಂತ ಕೂಡ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಈ ವಿಡಿಯೋದಲ್ಲಿ ನಾನೊಂದು ಮುಖ್ಯವಾದ ವಿಷಯನ ತಿಳಿಸ್ಕೊಡ್ತೀನಿ. ಇದಂತೂ ಟ್ರಾವೆಲರ್ಸ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಅದೇನು ಅಂದ್ರೆ ಗೂಗಲ್ ಮ್ಯಾಪ್ಸ್ ಅನ್ನ ನಾವೆಲ್ಲರೂ ಯೂಸ್ ಮಾಡ್ತಾನೆ ಇರ್ತೀವಿ. ಟ್ರಾವೆಲ್ ಮಾಡಬೇಕು ಅಂದ್ರೆ ನಮಗೆ ಗೂಗಲ್ ಮ್ಯಾಪ್ಸ್ ತುಂಬಾ ಅವಶ್ಯಕ ಆಗುತ್ತೆ. ಸೊ ಇದರಲ್ಲಿ ನೀವು ಬಸ್ ಮೂಲಕ ಏನಾದರೂ ಟ್ರಾವೆಲ್ ಮಾಡ್ತಿದ್ರೆ ಬಸ್ಗಳು ನೀವಿರೋ ಜಾಗಕ್ಕೆ ಎಷ್ಟೊತ್ತಿಗೆ ರೀಚ್ ಆಗ್ತವೆ, ಅಥವಾ ನೀವು ಬಸ್ ಸ್ಟಾಪ್ಸ್ ಅಲ್ಲಿ ನಿಂತ್ಕೊಂಡಿದ್ರೆ ಆ ಬಸ್ ಸ್ಟ್ಯಾಂಡ್ಗೆ ಯಾವ ನಂಬರ್ ಬಸ್ ಎಷ್ಟೊತ್ತಿಗೆ ಬರುತ್ತೆ ಅಂತ ಕೂಡ ಗೂಗಲ್ ಮ್ಯಾಪ್ಸ್ ಅಲ್ಲಿ ನಾವು ಚೆಕ್ ಮಾಡಬಹುದು. ಟೈಮಿಂಗ್ಸ್ ಅಂತೂ ಇಲ್ಲಿ ತುಂಬಾ ನೀಟಾಗಿ ಕೊಟ್ಟಿರ್ತಾರೆ. ಅದನ್ನ ಹೇಗೆ ಯೂಸ್ ಮಾಡೋದು ಮತ್ತು ಟೈಮಿಂಗ್ಸ್ನ ಹೇಗೆ ನೋಡ್ಕೊಳ್ಳೋದು ಅಂತ ನಾನು ಈ ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೀನಿ. ಆದ್ರಿಂದ ಈ ವಿಡಿಯೋ ತುಂಬಾನೇ ಹೆಲ್ಪ್ಫುಲ್ ಆಗಲಿದೆ. ಇದನ್ನ ನೀವು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಲಿಕ್ಕೆ ಮಿಸ್ ಮಾಡಬೇಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೂ ಕೂಡ ಮರಿಬೇಡಿ. ಈಗ ಮೊದಲನೇದಾಗಿ ಟ್ರಾನ್ಸ್ಪೋರ್ಟೇಷನ್ ಬಗ್ಗೆ ಮಾತಾಡೋದಾದ್ರೆ ನೀವು ಗೋಕರ್ಣಗೆ ಆರಾಮಾಗಿ ನಿಮ್ಮ ಓನ್ ವೆಹಿಕಲ್ಸ್ ಮೂಲಕ ರೀಚ್ ಆಗಬಹುದು. ಬೆಂಗಳೂರಿಂದ ಗೋಕರ್ಣಕ್ಕೆ 487 ಕಿಲೋಮೀಟರ್ಸ್ ಆಗುತ್ತೆ. ಇದೇನೆ ಹತ್ರದ ರೂಟ್ ನಾನು ಹೇಳ್ತಾ ಇರೋದು. ಇದು ದಾವಣಗೆರೆ ಮೇಲೆ ಹೋಗ್ತೀರಾ. ಇನ್ನ ಒಂದು ರೂಟ್ ಇದೆ, ಅದು 600 ಕಿಲೋಮೀಟರ್ಸ್ ಆಗೋಗುತ್ತೆ. ಅದು ಹುಬ್ಬಳ್ಳಿ ಮೇಲೆ ನೀವೇನಾದ್ರೂ ಹೋದ್ರೆ ಗೋಕರ್ಣಕ್ಕೆ ಅದು ತುಂಬಾನೇ ಕಿಲೋಮೀಟರ್ಸ್ ಕನ್ಸ್ಯೂಮ್ ಆಗುತ್ತೆ. ಸೊ ಆದ್ರಿಂದ ನೀವು ದಾವಣಗೆರೆ ಮೂಲಕ ಗೋಕರ್ಣಕ್ಕೆ ರೀಚ್. ಈಗ ಬಸ್ಗಳ ಮೂಲಕ ನೀವೇನಾದ್ರೂ ಹೋಗ್ಬೇಕು ಅಂತ ಅನ್ಕೊಂಡಿದ್ರೆ ಡೈರೆಕ್ಟ್ ಆಗಿ ಮೆಜೆಸ್ಟಿಕ್ ಹೋಗ್ಬಿಡಿ. ಅಲ್ಲಿಂದ ನಿಮ್ಗೆ ಸಾಕಷ್ಟು ಬಸ್ಗಳು ಡೈರೆಕ್ಟ್ ಗೋಕರ್ಣಗೆನೆ ಹೋಗ್ತಾ ಇರ್ತವೆ. ನೀವು ಅಲ್ಲೇನೆ ಕ್ಯಾಚ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ಇಂಡಸ್ ಬಸ್ ಅಂತ ಇದೆ, ಹಾಗೆ ಸೀಬರ್ಡ್ ಟೂರಿಸ್ಟ್ಸ್ ಅಂತ ಇದೆ. ಇದನ್ನೆಲ್ಲ ನೀವು ಮುಂಚಿತವಾಗಿನೇ ಬುಕ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಹಾಗೆ ನಿಮಗೆ ಯಶವಂತಪುರ ಇಂದ ಕೂಡ ಡೈರೆಕ್ಟ್ ಬಸ್ಗಳು ಸಿಗ್ತವೆ ಮತ್ತು ಜಾಲಹಳ್ಳಿ ಕ್ರಾಸ್ ಇಂದ ಕೂಡ ಗೋಕರ್ಣಗೆ ಡೈರೆಕ್ಟ್ ಬಸ್ಗಳು ಇದೆ. ಆದ್ರೆ ನೀವು ಮುಂಚಿತವಾಗಿನೇ ಬುಕ್ ಮಾಡಿಕೊಂಡು ಹೋಗಿ. ಹಾಗೆ ಇಲ್ಲಿಗೆ ಟ್ರೈನ್ ಮೂಲಕ ನೀವು ಹೋಗಬೇಕು ಅನ್ಕೊಂಡಿದ್ರೆ ಡೈರೆಕ್ಟ್ ಟ್ರೈನ್ಗಳು ನಿಮಗೆ ಆರಾಮಾಗಿ ಸಿಗುತ್ತೆ. ನೀವು ಯಶವಂತಪುರದಿಂದ ಕೂಡ ಹೋಗಬಹುದು ಅಥವಾ ಮೆಜೆಸ್ಟಿಕ್ ಇಂದ ಕೂಡ ನೀವು ಡೈರೆಕ್ಟ್ ಟ್ರೈನ್ಗಳನ್ನ ಗೋಕರ್ಣ ರೋಡ್ ರೈಲ್ವೆ ಸ್ಟೇಷನ್ಗೆ ನೀವು ಬುಕ್ ಮಾಡ್ಕೊಳ್ಬಹುದು. ಗೋಕರ್ಣ ರೋಡ್ ರೈಲ್ವೆ ಸ್ಟೇಷನ್ಗೆ ನೀವು ರೀಚ್ ಆಗಿ ಅಲ್ಲಿಂದ ಲೋಕಲ್ ಟ್ರಾನ್ಸ್ಪೋರ್ಟೇಷನ್ಗಳ ಮೂಲಕ ನೀವು ಗೋಕರ್ಣಕ್ಕೆ ರೀಚ್ ಆಗಬಹುದು. ಹಾಗೆ ಗೋಕರ್ಣಕ್ಕೆ ಹೋಗ್ಲಿಕ್ಕೆ ಬೆಸ್ಟ್ ಟೈಮ್ ಯಾವುದಪ್ಪ ಅಂತ ನೀವು ಕೇಳೋದಾದ್ರೆ ಸೆಪ್ಟೆಂಬರ್ ಇಂದಾನೆ, ಅಂದ್ರೆ ಸೆಪ್ಟೆಂಬರ್ ಎಂಡಿಂಗ್ ಇಂದಾನೆ ನೀವು ಟ್ರಾವೆಲಿಂಗ್ ಸ್ಟಾರ್ಟ್ ಮಾಡಬಹುದು, ಅಥವಾ ಫೆಬ್ರವರಿವರೆಗೂ, ಸೆಪ್ಟೆಂಬರ್ ಎಂಡಿಂಗ್ ಇಂದ ಫೆಬ್ರವರಿವರೆಗೂ ನೀವು ಆರಾಮಾಗಿ ಇಲ್ಲಿ ಟ್ರಾವೆಲ್ ಮಾಡಬಹುದು. ಆಗ ನಿಮಗೆ ಜಲಪಾತಗಳು ಕೂಡ ಕಾಣಲು ಸಿಗ್ತವೆ ಮತ್ತು ಬೀಚ್ ಕೂಡ ಅಷ್ಟೊಂದೇನು ಬಿಸಿಲಿರೋದಿಲ್ಲ. ಬೀಚ್ ಹತ್ರ ಅಷ್ಟು ಶಕೆ ಕೂಡ ನಿಮಗೆ ಅನಿಸೋದಿಲ್ಲ. ಇಲ್ಲಿ ನೀವು ಆದಷ್ಟು ಸಮ್ಮರ್ ಸೀಸನ್ ಅಲ್ಲಿ ಅವಾಯ್ಡ್ ಮಾಡೋದೇ ಉತ್ತಮ ಅಂತ ಹೇಳ್ತೀನಿ, ಯಾಕಂದ್ರೆ ಇಲ್ಲಿ ಅಷ್ಟು ಶಕೆ ಇರುತ್ತೆ. ಗೋಕರ್ಣಕ್ಕೆ ರೀಚ್ ಆಗಾದ್ಮೇಲೆ ಅಲ್ಲೇ ನೀವು ಬೈಕ್ ರೆಂಟಲ್ಸ್ ಅನ್ನ ಬುಕ್ ಮಾಡ್ಕೊಳ್ತಾ ಇದ್ದೀರಾ ಅಂದ್ರೆ ಗೋಕರ್ಣ ಇಂದ 1 ಕಿಲೋಮೀಟರ್ ದೂರ ಇರುವಂತಹ ವಿ ಗೋಕರ್ಣ ಬೈಕ್ ರೆಂಟಲ್ಸ್ ಅಲ್ಲಿ ನೀವು ಬುಕ್ ಮಾಡ್ಕೊಳ್ಬಹುದು. ಮತ್ತೊಂದು ಗೋಕರ್ಣದಿಂದ 2.5 ಕಿಲೋಮೀಟರ್ ದೂರ ಇರುವಂತಹ ಸಾರಾ ಬೈಕ್ ರೆಂಟಲ್ಗೆ ನೀವು ರೀಚ್ ಆಗಬಹುದು. ಇಲ್ಲೂ ಕೂಡ ನೀವು ಬೈಕ್ ಅನ್ನ ರೆಂಟ್ಗೆ ಆರಾಮಾಗಿ ತಗೊಳ್ಬಹುದು. ಹಾಗೆ ಕೊನೆಯದಾಗಿ ಗೋಕರ್ಣದಿಂದ 2.5 ಕಿಲೋಮೀಟರ್ಗಳಷ್ಟು ದೂರ ಇರುವಂತಹ ಮಂಜುಶ್ರೀ ಬೈಕ್ ರೆಂಟಲ್ಸ್ಗೆ ನೀವು ರೀಚ್ ಆಗಬಹುದು. ಇಲ್ಲೂ ಕೂಡ ನೀವು ಆರಾಮಾಗಿ ರೆಂಟ್ಗೆ ತಗೊಳ್ಬಹುದು ಗಾಡಿಗಳನ್ನ. ಇಲ್ಲಿ ದಿವಸಕ್ಕೆ 400ರಿಂದ 500 ರೂಪಾಯಿನ ಚಾರ್ಜ್ ಮಾಡ್ತಾರೆ. ನೀವು ಆದಷ್ಟು 3 to 4 ಡೇಸ್ ತಗೊಳ್ತಾ ಇದ್ದೀರಾ ಅಂದ್ರೆ ಅವ್ರಿಗೆ ಕಡಿಮೆ ಮಾಡಕ್ಕೆ ಹೇಳಿ. ಈಗ ಗೋಕರ್ಣದಲ್ಲಿ ಮೊದಲನೇ ದಿವಸ ಗೋಕರ್ಣದಿಂದ 2 ಕಿಲೋಮೀಟರ್ಗಳಷ್ಟು ದೂರ ಇರುವಂತಹ ಶ್ರೀ ಮಹಾಬಲೇಶ್ವರ ದೇವಾಲಯಕ್ಕೆ ರೀಚ್ ಆಗಿ. ಮಹಾನ್ ಶಕ್ತಿಯನ್ನು ಹೊಂದಿರುವ ಶಿವನಿಗೆ ಸಂಬಂಧಿಸಿದಂತೆ ಅನೇಕ ದಂತಕಥೆಗಳು ನಾವು ಕೇಳಿರ್ತೀವಿ. ಅಂತಹ ವಿಶೇಷ ಕಥೆ ಪುರಾಣಗಳಿಂದ ಸ್ಥಾಪಿಸಲಾಗಿರುವಂತಹ ದೇವಾಲಯವೇ ಗೋಕರ್ಣದ ಮಹಾಬಲೇಶ್ವರ ದೇವಾಲಯ. ದಕ್ಷಿಣದ ಕಾಶಿ ಎಂದೇ ಕರೆಯುವ ಗೋಕರ್ಣವು ದೇವತೆಗಳು ವಾಸಿಸುವ ಪವಿತ್ರ ಭೂಮಿಯಾಗಿದೆ. ಇಲ್ಲಂತೂ ನಾವು ಶಿವನಿಗೆ ಸಂಬಂಧಿಸಿದ ಮಹಾನ್ ದೇವಾಲಯವನ್ನ ಕಾಣಬಹುದು. ನಿತ್ಯವೂ ವಿಶೇಷ ಪೂಜೆಗಳನ್ನ ಮಾಡಲಾಗುವ ಈ ದೇವಾಲಯಕ್ಕೆ ಲಕ್ಷಾಂತರ ಭಕ್ತರು ಆಗಮಿಸುತ್ತಾರೆ. ಈ ದೇವಸ್ಥಾನ ಅಂತೂ ಅನೇಕ ಸಂಗತಿಗಳು, ವಿಶೇಷ ಪುರಾಣ ಇತಿಹಾಸಗಳಿಂದ ಕೂಡಿದೆ. ರಾವಣನು ಗುಣದಲ್ಲಿ ದುಷ್ಟತೆಯನ್ನ ಹೊಂದಿದ್ದರೂ ಸಹ ಶಿವನ ಭಕ್ತನಾಗಿದ್ದ. ಅವನ ತಾಯಿಯ ಆಸೆಯನ್ನ ಈಡೇರಿಸುವ ಸಲುವಾಗಿ ಶಿವನ ತಪಸ್ಸನ್ನ ಕೈಗೊಳ್ತಾನೆ. ಶಿವನ ಕೃಪೆಗೆ ಒಳಗಾದ ರಾವಣನು ಶಿವನಿಂದ ಆತ್ಮಲಿಂಗವನ್ನ ಪಡೆದುಕೊಳ್ತಾನೆ.
ಇದೇ ಖುಷಿಯಿಂದ ಮನೆಗೆ ತೆರಳುತ್ತಾ ಇರಬೇಕಾದ್ರೆ ಸಂಧ್ಯಾಕಾಲವಾಗಿತ್ತು. ಆ ಪವಿತ್ರ ಸಮಯದಲ್ಲಿ ಅರ್ಘ್ಯವನ್ನು ನೀಡುವ ಸಲುವಾಗಿ ಅಲ್ಲಿಯೇ ಇದ್ದ ಹುಡುಗನ ಕೈಯಲ್ಲಿ ಆತ್ಮಲಿಂಗವನ್ನ ಹಿಡಿದುಕೊಳ್ಳಲೆಂದು ಹೇಳ್ತಾನೆ. ಆತ್ಮಲಿಂಗದ ರಕ್ಷಣೆಗಾಗಿ ಬಾಲಕನ ರೂಪದಲ್ಲಿ ಇದ್ದ ಗಣೇಶನು ಆತ್ಮಲಿಂಗವನ್ನ ಭೂಮಿಯ ಮೇಲೆ ಇಟ್ಬಿಡ್ತಾನೆ. ಅದನ್ನು ಕಂಡ ರಾವಣ ಸಿಟ್ಟಿನಿಂದ ಲಿಂಗವನ್ನ ನೆಲದಿಂದ ಬಿಡಿಸಲು ಪ್ರಯತ್ನಿಸ್ತಾನೆ. ಆದ್ರೆ ಅದು ವಿಫಲವಾಗತ್ತೆ. ಅವನು ಅಷ್ಟು ಗಟ್ಟಿಯಾಗಿ ಅದನ್ನ ಎಳೆದಿದ್ರಿಂದ ಆತ್ಮಲಿಂಗವು ಚೂರು ಚೂರಾಗಿ ರಾವಣನ ಕೈಗೆ ಬಂತು. ಆಗ ಸಿಟ್ಟಿನಿಂದ ಅದನ್ನ ದೂರದ ಸ್ಥಳಗಳಿಗೆ ಎಸಿತಾನೆ. ಆ ಲಿಂಗದ ಚೂರು ಯಾವ ಸ್ಥಳದಲ್ಲಿ ಬಿದ್ದಿತ್ತೋ ಅಲ್ಲೆಲ್ಲ ಶಿವನ ದೇವಾಲಯಗಳನ್ನ ನಿರ್ಮಿಸಲಾಯಿತು. ಇಲ್ಲೇನಂದ್ರೆ ಶಿವ ಆತ್ಮಲಿಂಗನ ರಾವಣನಿಗೆ ಕೊಡೋಕ್ಕೂ ಮುಂಚೆ ಒಂದು ವಿಷಯನ ಹೇಳಿರ್ತಾನೆ. ಅದೇನು ಅಂದರೆ ಆತ್ಮಲಿಂಗನ ಕೊಟ್ಟಾದ್ಮೇಲೆ ಡೈರೆಕ್ಟಾಗಿ ಅದನ್ನು ಲಂಕೆಗೆ ತೊಗೊಂಡು ಹೋಗಬೇಕು, ಅದನ್ನು ಯಾವುದೇ ಕಾರಣಕ್ಕೂ ನೆಲದ ಮೇಲೆ ಇಡಬಾರ್ದು ಅಂತ. ನೆಲದ ಮೇಲೆ ಇಟ್ಟರೆ ಆ ಆತ್ಮಲಿಂಗ ಅಲ್ಲೇ ಸ್ಥಿರವಾಗಿ ಹೋಗುತ್ತೆ, ಅದನ್ನು ಎತ್ತಲಿಕ್ಕೆ ಆಗೋದಿಲ್ಲ ಅಂತ ಹೇಳಿರ್ತಾನೆ. ಈ ಆತ್ಮಲಿಂಗದ ಕತೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಹೇಳಿದ್ದಾರೆ. ಇದೇ ನಿಜವಾದ್ದು, ಇದೇ ಸತ್ಯ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇನ್ನೊಂದು ಕಡೆ ಈ ಆತ್ಮಲಿಂಗನ ಎಷ್ಟೇ ಪ್ರಯತ್ನ ಪಟ್ಟರೂ ರಾವಣನ ಕೈಲಿ ಎತ್ತಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಹಾಗೆ ಅವನು ಅಷ್ಟು ಪ್ರಯತ್ನ ಪಟ್ಟು ಆ ಲಿಂಗ ಒಂದು ಗೋವಿನ ಕಿವಿಯ ಆಕಾರಕ್ಕೆ ಟರ್ನ್ ಆಗೋಗುತ್ತೆ. ಆದ್ದರಿಂದ ಆ ಸ್ಥಳಕ್ಕೆ ಗೋಕರ್ಣ ಅಂತ ಹೆಸರಿಸಲಾಯಿತು ಅಂತ ಒಂದಷ್ಟು ಕಥೆಗಳು ಹೇಳ್ತವೆ. ಮತ್ತೊಂದು, ರಾವಣನಿಗೆ ಎಷ್ಟೇ ಪ್ರಯತ್ನ ಪಟ್ಟರೂ ಆ ಆತ್ಮಲಿಂಗನ ಎತ್ತಲಿಕ್ಕೆ ಆಗದೇ ಇರೋದ್ರಿಂದ ಅವನು ಶಿವನಿಗೆ ಹೇಳ್ತಾನೆ, ನೀನಂತೂ ನನ್ಕಿನ್ನ ಬಲಶಾಲಿ, ನಿನ್ನಷ್ಟು ಬಲಶಾಲಿ ಆದವರು ಯಾರೂ ಇಲ್ಲ, ನಿನ್ನನ್ನು ಮಹಾಬಲೇಶ್ವರ ಅಂತ ಕರಿತೀನಿ ಅಂತ ಒಂದಷ್ಟು ಕಥೆಗಳು ಹೇಳ್ತವೆ. ಆಗ್ಲಿಂದ ಈ ಸ್ಥಳಕ್ಕೆ ಮಹಾಬಲೇಶ್ವರ, ಈ ದೇವರನ್ನು ಇಲ್ಲಿ ಮಹಾಬಲೇಶ್ವರ ಅಂತ ಪೂಜಿಸ್ತಾ ಇದ್ದಾರೆ ಅಂತ ಒಂದಷ್ಟು ಕಥೆಗಳು ಹೇಳ್ತಾರೆ. ಅಂತಹ ಒಂದು ಪವಿತ್ರ ಹಿನ್ನೆಲೆಯನ್ನ ಹೊಂದಿರುವ ದೇವಸ್ಥಾನಗಳಲ್ಲಿ ಮಹಾಬಲೇಶ್ವರ ದೇವಸ್ಥಾನ ಕೂಡ ಒಂದು. ಸಮುದ್ರ ತೀರಕ್ಕೆ ಸಮೀಪದಲ್ಲಿರುವ ಈ ದೇವಾಲಯವು ಅತ್ಯಂತ ಪವಿತ್ರತೆಯಿಂದ ಕೂಡಿದೆ. ಈ ದೇವಸ್ಥಾನದಲ್ಲಿ ನಾವು ಶಿವನ ಆತ್ಮಲಿಂಗ ಇರುವುದನ್ನ ಕಾಣಬಹುದು. ಇಲ್ಲಿ ಶಿವನು ಸಮುದ್ರ ತೀರದ ಕಡೆಗೆ ಮುಖ ಮಾಡಿದ್ದಾನೆ. ಹಾಗೆ ಈ ದೇವಾಲಯದಲ್ಲಿ ಧನಾತ್ಮಕ ಶಕ್ತಿ ಅತಿಯಾಗಿ ಇರೋದ್ರಿಂದ ಭಕ್ತರು ಕೋರಿಕೊಂಡ ಆಸೆಗಳು ಬಹುಬೇಗ ನೆರವೇರುತ್ತೆ. ಈ ದೇವಾಲಯವನ್ನ ನೋಡಾದ್ಮೇಲೆ ಇಲ್ಲಿಂದ 2 ಕಿಲೋಮೀಟರ್ಗಳಷ್ಟು ದೂರ ಇರುವಂತಹ ಕೋಟೆ ತೀರ್ಥಕ್ಕೆ ನೀವು ರೀಚ್ ಆಗಿ. ಕೋಟೆ ತೀರ್ಥವು ಕರ್ನಾಟಕದ ಗೋಕರ್ಣದ ಅತ್ಯಂತ ಪೂಜ್ಯ ಕ್ಷೇತ್ರಗಳಲ್ಲಿ ಒಂದಾಗಿದೆ. ಇದು ಬಹಳಷ್ಟು ಧಾರ್ಮಿಕ ಅರ್ಥವನ್ನ ಹೊಂದಿರುವ ಮಾನವ ನಿರ್ಮಿತ ಕೊಳವಾಗಿದೆ. ವರ್ಷವಿಡೀ ಸ್ಥಳೀಯರು ಮತ್ತು ಪ್ರವಾಸಿಗರು ಈ ಕೊಳಕ್ಕೆ ಭೇಟಿ ನೀಡ್ತಾನೆ ಇರ್ತಾರೆ. ಗೋಕರ್ಣದಲ್ಲಂತೂ ಕೋಟೆ ತೀರ್ಥವು ಪುರಾಣಗಳ ಪ್ರಕಾರ 1000 ವಸಂತಗಳ ಮೂಲವಾಗಿದೆ ಎಂದು ಹೇಳಲಾಗುತ್ತೆ. ಈ ಪವಿತ್ರವಾದ ಕೋಟೆ ತೀರ್ಥ ನೀರಲ್ಲಿ ಧುಮುಕಲು ಜನರು ಈ ಸ್ಥಳಕ್ಕೆ ಸೇರ್ತಾನೆ ಇರ್ತಾರೆ. ಮತ್ತು ಪ್ರಸಿದ್ಧವಾಗಿರುವ ಮಹಾಬಲೇಶ್ವರ ದೇವಸ್ಥಾನ ಈ ಕೋಟೆ ತೀರ್ಥಕ್ಕೆ ಸಮೀಪದಲ್ಲೇ ಇರೋದ್ರಿಂದ ಇಲ್ಲಿ ಅಸಂಖ್ಯಾತ ಪ್ರವಾಸಿಗರು ಭೇಟಿ ನೀಡ್ತಾನೆ ಇರ್ತಾರೆ. ಇಲ್ಲಿಗೆ ಭೇಟಿ ನೀಡಾದ್ಮೇಲೆ ಇಲ್ಲಿಂದ 1.5 ಕಿಲೋಮೀಟರ್ ದೂರ ಹೋದ್ರೆ ಗೋಕರ್ಣದಲ್ಲಿ ಅತ್ಯಂತ ಪ್ರಸಿದ್ಧವಾದ ದೇವಾಲಯವಾದ ಶ್ರೀ ಭದ್ರಕಾಳಿ ದೇವಸ್ಥಾನಕ್ಕೆ ನೀವು ರೀಚ್ ಆಗಿ. ಈ ದೇವಾಲಯವನ್ನಂತೂ ಕ್ರಿಸ್ತಶಕ 4ನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ ಎಂದು ನಂಬಲಾಗುತ್ತೆ. ಹಾಗೆ ಇದಂತೂ ಪ್ರಾಚೀನ ದೇವಾಲಯ ಅಂತ ಕೂಡ ಕರೆಯಲ್ಪಡುತ್ತೆ. ದೇವಾಲಯದ ಮುಖ್ಯ ದೇವತೆಯಾಗಿ ಭದ್ರಕಾಳಿ ದೇವಿಯು ಇಲ್ಲಿ ನೆಲೆಸಿದ್ದಾಳೆ. ಹಾಗೆ ಈ ದೇವಾಲಯ ಅಘನಾಶಿನಿ ನದಿಯ ದಡದಲ್ಲಿದೆ. ಇದು ತನ್ನ ರಮಣೀಯ ಸೌಂದರ್ಯಕ್ಕೆ ಹೆಸರುವಾಸಿಯಾಗಿದೆ ಮತ್ತು ಮೀನುಗಾರಿಕೆಗೆ ಇದು ಪ್ರಮುಖ ಸ್ಥಳವಾಗಿದೆ. ವೇಟ್ರಾಸುರನೆಂಬ ಸರ್ವಶಕ್ತ ರಾಕ್ಷಸನು 3 ಲೋಕಗಳನ್ನ ಗೆದ್ದಾಗ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರು ಅವನನ್ನ ಸೋಲಿಸಲು ಒಂದು ತಂತ್ರವನ್ನ ರೂಪಿಸ್ತಾರೆ. ಅವರು ದುರ್ಗೆ ಎಂಬ ಸ್ತ್ರೀಲಿಂಗ ಯೋಧನನ್ನ ಸೃಷ್ಟಿಸಿದ್ರು. ಆಗ ವಿವಿಧ ದೇವರುಗಳೆಲ್ಲ ವೇಟ್ರಾಸುರನ ವಿರುದ್ಧ ಹೋರಾಡಲು ವಿಶೇಷ ಶಕ್ತಿಗಳನ್ನ ಉಡುಗೊರೆಯಾಗಿ ದುರ್ಗೆಗೆ ನೀಡುತ್ತಾರೆ. ಅದಾದ ಮೇಲೆ ಅವಳು ರಾಕ್ಷಸನನ್ನ ಗೆದ್ದ ನಂತರ ಶಿವನು ಅವಳನ್ನ ಭದ್ರಕಾಳಿ ಎಂದು ಮರುನಾಮಕರಣ ಮಾಡಿ ಪಟ್ಟಣದ ರಕ್ಷಕನಾಗಿ ಗೋಕರ್ಣಕ್ಕೆ ಕಳುಹಿಸ್ತಾನೆ. ಉಮಾದೇವಿಗೆ ಅರ್ಪಿತವಾದ ಈ ದೇವಾಲಯವು ಗೋಕರ್ಣದ ಜನಪ್ರಿಯ ಧಾರ್ಮಿಕ ಕ್ಷೇತ್ರವಾಗಿದೆ. ದೇವಿಯ ಪ್ರತಿಮೆಯು ಅವಳ ಉಗ್ರ ಅವತಾರದಲ್ಲಿ ದೊಡ್ಡ ಕಣ್ಣುಗಳು, ಹಲ್ಲುಗಳು ಮತ್ತು ಆಯುಧಗಳನ್ನ ಹಿಡಿದಿರುವ 4 ಕೈಗಳನ್ನ ಹೊಂದಿದೆ. ಮತ್ತು ಈ ದೇವಾಲಯದಲ್ಲಿ ಶುಕ್ರವಾರದಂದು ನಾವು ಅಸಂಖ್ಯಾತ ಭಕ್ತರನ್ನ ಕಾಣಬಹುದು. ಈ ದೇವಾಲಯಕ್ಕೆ ಭೇಟಿ ನೀಡಾದ್ಮೇಲೆ ಇಲ್ಲಿಂದ 5 ಕಿಲೋಮೀಟರ್ಗಳಷ್ಟು ದೂರ ಹೋದ್ರೆ ನಿಮ್ಗೆ ಗೋಗರ್ಭ ಗುಹೆ ಸಿಗತ್ತೆ. ಗೋಕರ್ಣದ ಈ ಗುಹೆಯಿಂದ ಉತ್ತರದ ಕಾಶಿಗೆ ಸಂಪರ್ಕ ಇದೆ ಅಂತ ನಂಬಲಾಗುತ್ತೆ.
ಗೋಕರ್ಣದ ಕುಡ್ಲೆ ಕಡಲ ತೀರದಿಂದ ಸ್ವಲ್ಪ ದೂರದಲ್ಲಿ ಬೆಟ್ಟದ ಪಕ್ಕದಲ್ಲಿ ಒಂದು ಗುಹೆ ಇದೆ. ಅದನ್ನ ಶಿವ ಗುಹೆ ಅಥವಾ ಗೋಗರ್ಭ ಗುಹೆ ಎಂದು ಕರೆಯಲಾಗುತ್ತೆ. ಹಾಗೆ ನೀವು ಈ ಗುಹೆಯನ್ನ ಅನ್ವೇಷಿಸಬಹುದು. ಇಲ್ಲಿನ ಸ್ಥಳೀಯರು ಈ ಗುಹೆಯನ್ನ ಅತ್ಯಂತ ಪವಿತ್ರ ಸ್ಥಳವೆಂದೇ ಹೇಳ್ತಾರೆ. ಈ ಗುಹೆಯ ಸುತ್ತಲೂ ಅಷ್ಟೇ ಅನೇಕ ದಂತಕಥೆಗಳು ಕೂಡ ರೂಪುಗೊಂಡಿವೆ. ಗುಹೆಯಲ್ಲಿ ನೆಲೆಸಿರುವ ಶಿವನು ಅಷ್ಟು ಪ್ರಸಿದ್ಧಿ ಪಡೆದಿಲ್ಲವಾದರೂ ಗುಹೆ ಇರುವ ಕಾರಣಕ್ಕಾಗಿ ಪ್ರವಾಸಿಗರು ಇಲ್ಲಿಗೆ ಭೇಟಿ ನೀಡ್ತಾರೆ. ಈ ಗುಹೆಯ ಪ್ರವೇಶ ದ್ವಾರ ಅಂತೂ ತುಂಬಾನೇ ಚಿಕ್ಕದಾಗಿದೆ, ಆದ್ರೆ ಆರಾಮದಾಯಕವಾಗಿ ಒಳಗೆ ಹೋಗಬಹುದು. ಹಾಗೆ ಮತ್ತೊಂದೇನು ಅಂದ್ರೆ ಈ ಗುಹೆಯ ಒಳಭಾಗದಲ್ಲಿ ನೈಸರ್ಗಿಕವಾಗಿ ಯಾವುದೇ ಬೆಳಕು ಇಲ್ಲದೆ ಇರೋ ಕಾರಣಕ್ಕಾಗಿ ನೀವು ಟಾರ್ಚ್ಗಳನ್ನ ತಗೊಂಡು ಹೋಗ್ಲಿಕ್ಕೆ ಮರಿಬೇಡಿ. ಗುಹೆಯ ಬಗ್ಗೆ ಸ್ಥಳೀಯರು ಹಲವಾರು ದಂತಕಥೆಗಳನ್ನ ಹೇಳ್ತಾರೆ. ಅವುಗಳ ಪ್ರಕಾರ ಗುಹೆಯ ಒಳಗಡೆ ಒಂದು ಮಾರ್ಗ ಇದೆ. ಆ ಮಾರ್ಗವು ಉತ್ತರಾಖಂಡದ ಪವಿತ್ರ ಉತ್ತರ ಕಾಶಿಗೆ ಸಂಪರ್ಕ ಹೊಂದಿದೆ ಎಂದು ಹೇಳ್ತಾರೆ. ಅದಕ್ಕೆ ಪುಷ್ಟಿ ನೀಡುವಂತೆ ಗುಹೆಯ ಒಳಭಾಗದಲ್ಲಿ ಸಣ್ಣ ಸಣ್ಣ ಕೋಣೆಗಳಿರುವುದನ್ನು ನಾವು ಕಾಣಬಹುದು. ಗೋಕರ್ಣಕ್ಕೆ ಹೋದಾಗ ಈ ಗುಹೆಗೆ ಭೇಟಿ ನೀಡಲಿಕ್ಕೆ ಮಿಸ್ ಮಾಡಬೇಡಿ. ಇದಾದ್ಮೇಲೆ ಇಲ್ಲಿಂದ 3.5 ಕಿಲೋಮೀಟರ್ಗಳಷ್ಟು ದೂರ ಇರುವಂತಹ ಕುಡ್ಲೆ ಬೀಚ್ಗೆ ನೀವು ರೀಚ್ ಆಗಿ. ಈ ಬೀಚಲ್ಲಿ ಸನ್ಸೆಟ್ ತುಂಬಾ ಅತ್ಯದ್ಭುತವಾಗಿ ನಿಮ್ಗೆ ಕಾಣಲು ಸಿಗತ್ತೆ. ಅದಕ್ಕೆ ನೀವು ನಿಮ್ಮ ಮೊದಲನೇ ದಿನವನ್ನ ಈ ಕುಡ್ಲೆ ಬೀಚಲ್ಲಿ ಸನ್ಸೆಟ್ ನೋಡ್ತಾ ಕಳೀರಿ. ಇದಾದ್ಮೇಲೆ ನೀವು ನಿಮ್ಮ ರೂಮ್ಸ್ಗೆ ಹೋಗಿ ರೆಸ್ಟ್ ಮಾಡಬಹುದು. 2ನೇ ದಿವಸ ಬೆಳಗ್ಗೆ ನೀವು ಇಲ್ಲಿಂದ 7.5 ಕಿಲೋಮೀಟರ್ಗಳಷ್ಟು ದೂರ ಇರುವಂತಹ ಹಾಫ್ ಮೂನ್ ಬೀಚ್ಗೆ ನೀವು ರೀಚ್ ಆಗಿ. ಈ ಬೀಚನ್ನ ಯಾಕೆ ಹಾಫ್ ಮೂನ್ ಬೀಚ್ ಅಂತ ಕರೀತಾರೆ ಅಂದ್ರೆ ಈ ಬೀಚ್ ಅರ್ಧ ಚಂದ್ರ ಆಕಾರದಲ್ಲಿ ನಮ್ಗೆ ಕಾಣಲು ಸಿಗತ್ತೆ. ಆ ಕಾರಣದಿಂದಾನೇ ಈ ಬೀಚ್ಗೆ ಹಾಫ್ ಮೂನ್ ಬೀಚ್ ಅಂತಾನೆ ಕರೆಯಲಾಗುತ್ತೆ. ಈ ಬೀಚ್ ಅಲ್ಲಿ ಸಾಕಷ್ಟು ಸಮಯವನ್ನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡಿ ಇಲ್ಲಿಂದ 4.5 ಕಿಲೋಮೀಟರ್ಗಳಷ್ಟು ದೂರ ಇರುವಂತಹ ಶ್ರೀ ಮಹಾಗಣಪತಿ ದೇವಾಲಯಕ್ಕೆ ಭೇಟಿ ನೀಡಿ. ಈ ಮಹಾಗಣಪತಿ ದೇವಾಲಯಕ್ಕಂತೂ ಪ್ರತಿ ದಿವಸ ಸಾಕಷ್ಟು ಭಕ್ತರು ಭೇಟಿ ನೀಡಿ ಪೂಜೆ ಸಲ್ಲಿಸ್ಬಿಟ್ಟು ಹೋಗ್ತಾರೆ. ಇದಂತೂ 3 ಅಥವಾ 4ನೇ ಶತಮಾನದ ದೇವಾಲಯ ಎಂದು ನಂಬಲಾಗುತ್ತೆ. ಇಲ್ಲಿರುವ ಗಣೇಶನ ಮೂರ್ತಿ ಕದಂಬರ ಕಾಲದ್ದಾಗಿದೆ ಅಂತ ಕೂಡ ಹೇಳಲಾಗುತ್ತೆ. ನಿಂತ ಭಂಗಿಯಲ್ಲಿರುವ ಈ ದ್ವಿಭುಜ ಗಣಪತಿ ಅರ್ಧವೃತ್ತಾಕಾರದ ನಡುಭಾಗವನ್ನ ಹೊಂದಿದೆ. ನಾನು ಈಗಾಗಲೇ ನಿಮಗೆ ಆತ್ಮಲಿಂಗದ ಬಗ್ಗೆ ಕಥೆಯನ್ನ ಹೇಳಿದ್ದೆ. ಗಣಪತಿ ಗೋಕರ್ಣಕ್ಕೆ ಬಂದು ಆತ್ಮಲಿಂಗವನ್ನ ಭೂಮಿಯ ಮೇಲೆ ಇಟ್ಟು ಪ್ರತಿಷ್ಠಾಪನೆ ಮಾಡ್ತಾನೆ. ಅದಕ್ಕೆ ರಾವಣ ಸಿಟ್ಟಿನಿಂದ ಗಣಪತಿಯ ತಲೆಯ ಮೇಲೆ ಹೊಡಿತಾನೆ. ಇದೇ ಕಾರಣಕ್ಕಾಗಿ ಗಣಪತಿಯ ತಲೆಯ ಮೇಲೆ ಒಂದು ಕುಳಿಯನ್ನ ಈಗಲೂ ಕೂಡ ನಾವು ಈ ಗಣಪತಿ ದೇವಾಲಯದಲ್ಲಿರುವ ಗಣೇಶನ ವಿಗ್ರಹದಲ್ಲಿ ಕಾಣಬಹುದು ಅಂತ ಹೇಳಲಾಗುತ್ತೆ. ಈ ಪುಣ್ಯ ಸ್ಥಳಕ್ಕೆ ಭೇಟಿ ನೀಡಾದ್ಮೇಲೆ ಇಲ್ಲಿಂದ 6.5 ಕಿಲೋಮೀಟರ್ಗಳಷ್ಟು ದೂರ ಇರುವಂತಹ ಓಂ ಬೀಚ್ಗೆ ನೀವು ವಿಸಿಟ್ ಮಾಡಿ. ದೇವನಾಗರಿ ಲಿಪಿಯಲ್ಲಿ ಓಂ ಎಂದರೆ ಶುಭ ಸಂಕೇತ. ಈ ಕಡಲ ತೀರವು ಓಂ ಆಕಾರದ ರೀತಿಯಲ್ಲಿ ಗೋಚರಿಸುತ್ತೆ. ಆದ್ದರಿಂದ ಇದಕ್ಕೆ ಓಂ ಎನ್ನುವ ಹೆಸರು ಕೂಡ ಇಡಲಾಗಿದೆ. ಓಂ ಬೀಚ್ ಗೋಕರ್ಣದ ಪ್ರಾಚೀನ ಕಡಲ ತೀರಗಳಲ್ಲಿ ಒಂದಾಗಿದೆ. ಇಲ್ಲಿ ಜಲಕ್ರೀಡೆಗಳು ಮತ್ತು ಇನ್ನಿತರ ಚಟುವಟಿಕೆಗಳನ್ನ ಎಂಜಾಯ್ ಮಾಡಬಹುದು. ಇಲ್ಲಿ ಸಾಕಷ್ಟು ಸಮಯವನ್ನ ಕಳೆದಾದ ಮೇಲೆ ಇಲ್ಲಿಂದ 4.5 ಕಿಲೋಮೀಟರ್ಗಳಷ್ಟು ದೂರ ಹೋದ್ರೆ ನಿಮಗೆ ಪ್ಯಾರಡೈಸ್ ಬೀಚ್ ಸಿಗತ್ತೆ. ಇದನ್ನಂತೂ ಫುಲ್ ಮೂನ್ ಬೀಚ್ ಅಥವಾ ಹುಣ್ಣಿಮೆ ಬೀಚ್ ಎಂದೇ ಕರೆಯಲಾಗುತ್ತೆ. ಈ ಬೀಚ್ ಅನ್ನ ನೋಡಾದ್ಮೇಲೆ ಇಲ್ಲಿಂದ 15 ಕಿಲೋಮೀಟರ್ಗಳಷ್ಟು ದೂರ ಹೋದ್ರೆ ನಿಮ್ಗೆ ನಿರ್ವಾಣ ಬೀಚ್ ಸಿಗತ್ತೆ. ಈ ಕಡಲ ತೀರವು ಬಹಳ ಉದ್ದವಾದ ತೀರವನ್ನ ಹೊಂದಿದೆ. ಈ ಬೀಚ್ ಅಂತೂ ತುಂಬಾನೇ ಪ್ರಶಾಂತತೆಯಿಂದ ಕೂಡಿರುತ್ತೆ ಮತ್ತು ಅಷ್ಟೇನು ಪ್ರವಾಸಿಗರು ಕೂಡ ಇಲ್ಲಿ ನಿಮ್ಗೆ ಕಾಣೋದಿಲ್ಲ. ನೀವು ಈ ಬೀಚ್ಗೆ ಹೋಗ್ಬೇಕಾದ್ರೆ ನಿಮ್ಗೆ ಬೇಕಾದ ನೀರು ಅಥವಾ ಆಹಾರ ಏನೇನ್ ಬೇಕಾಗಬಹುದು ಅದನ್ನೆಲ್ಲ ತಗೊಂಡು ಹೋಗಿ. ಯಾಕಂದ್ರೆ ಅಲ್ಲಿ ಯಾವುದೇ ರೀತಿಯಾದ ಅಂಗಡಿಗಳು ನಿಮ್ಗೆ ಕಾಣಲು ಸಿಗೋದಿಲ್ಲ. ಈ ಬೀಚ್ ಅಲ್ಲಿ ಒಂದ್ ಸ್ವಲ್ಪ ಕಾಲ ಕಳೆದಾದ್ಮೇಲೆ ನೀವು ಇಲ್ಲಿಂದ 26 ಕಿಲೋಮೀಟರ್ಗಳಷ್ಟು ದೂರ ಹೋದ್ರೆ ದೊನ್ನೆ ಫಾಲ್ಸ್ ಸಿಗತ್ತೆ. ಈ ಫಾಲ್ಸ್ಗೆ ರೀಚ್ ಆಗ್ಬೇಕು ಅಂದ್ರೆ ನೀವು ಒಂದು 2 ಕಿಲೋಮೀಟರ್ಗಳಷ್ಟು ಟ್ರೆಕ್ಕಿಂಗ್ ಅನ್ನ ಮಾಡ್ಬೇಕಾಗತ್ತೆ. ಇಲ್ಲಿಗೆ ನೀವು ಮಕ್ಕಳನ್ನ ಅಥವಾ ವಯಸ್ಸಾದವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದೀರಾ ಅಂದ್ರೆ ಸ್ವಲ್ಪ ಹುಷಾರಾಗಿ ಹೋಗಿ. ನಿಮ್ಗೆ ಟ್ರೆಕ್ಕಿಂಗ್ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗಬಹುದು. ಹಾಗೆ ನೀವು ಗೂಗಲ್ ಮ್ಯಾಪ್ ಅಲ್ಲಿ ದೊನ್ನೆ ಫಾಲ್ಸ್ ಅಂತ ಹಾಕಿದಾಗ ಅಲ್ಲಿ ಲೊಕೇಶನ್ ಕರೆಕ್ಟ್ ಆಗಿ ತೋರಿಸಿದ್ರು ನೀವು ಅಲ್ಲಿಗೆ ಹೋದ್ಮೇಲೆ ರೋಡ್ಸ್ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಆದ್ರಿಂದ ಅಲ್ಲಿನ ಸ್ಥಳೀಯರನ್ನ ನೀವು ಕೇಳ್ಕೊಂಡು ರೂಟ್ ಅನ್ನ ಫಾಲೋ ಮಾಡಿ. ಈ ಫಾಲ್ಸ್ ಅಂತೂ ಒಂದು ಗುಪ್ತರತ್ನ ಅಂತಾನೆ ಹೇಳಬಹುದು. ಅಷ್ಟು ಅದ್ಭುತವಾಗಿ ಈ ಫಾಲ್ಸ್ ಧರೆಗಿಳಿಯುತ್ತೆ. ಹಾಗೆ ಮತ್ತೊಂದೇನು ಅಂದ್ರೆ ನೀವು ಗೊತ್ತಿಲ್ಲದಿರೋ ಜಲಪಾತಗಳು ಅಂದ್ರೆ ಅನ್ಎಕ್ಸ್ಪ್ಲೋರ್ಡ್ ಜಲಪಾತಗಳನ್ನ ನೋಡ್ಲಿಕ್ಕೆ ಹೋಗುವಾಗ ಮುಂಚಿತವಾಗೇನೆ ನೀವು ಗೂಗಲ್ ಮ್ಯಾಪ್ಸ್ ಅಲ್ಲಿ ಆಫ್ಲೈನ್ ಮ್ಯಾಪ್ಸ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಹೋಗಿ. ಇದರಿಂದ ನಿಮಗೆ ಅಲ್ಲಿಗೆ ಹೋದಾಗ ರೂಟ್ಗಳು ಮಿಸ್ ಆಗೋ ಚಾನ್ಸಸ್ ತಪ್ಪತ್ತೆ. ಹಾಗೆ ನಿಮಗೆ ರೂಟ್ ಮಿಸ್ ಆದಾಗ ಭಯ ಕೂಡ ಆಗೋದಿಲ್ಲ, ಎಲ್ಲಿಗೆ ಹೋಗಬೇಕು ಹೇಗೆ ಮುಂದಿನ ಕತೆ ಅಂತ. ಸೊ ಅದಕ್ಕೆ ನೀವು ಆದಷ್ಟು ಆಫ್ಲೈನ್ ಮ್ಯಾಪ್ಗಳನ್ನು ಸೇವ್ ಮಾಡಿಕೊಂಡು
ಮುಂಚಿತವಾಗಿ ಅದನ್ನ ಇಟ್ಕೊಂಡು ಹೋಗಿ. ಹಾಗೆ ನಾನು ಗೂಗಲ್ ಮ್ಯಾಪ್ಸ್ ಅಲ್ಲಿ ಬಸ್ ಟೈಮಿಂಗ್ಸ್ ಅನ್ನ ಹೇಗೆ ಚೆಕ್ ಮಾಡ್ಕೊಳ್ಬೇಕು ಅಂತ ಹೇಳ್ತೀನಿ ಅಂತ ಹೇಳಿದ್ದೆ. ಅದಕ್ಕೆ ನಾವು ಮೊದಲನೇದಾಗಿ ಗೂಗಲ್ ಮ್ಯಾಪ್ಸ್ ಅನ್ನ ಓಪನ್ ಮಾಡ್ಕೊಳ್ಬೇಕು. ಓಪನ್ ಮಾಡ್ಕೊಂಡಿದ್ದ ತಕ್ಷಣ ನಮಗೆ ಈ ರೀತಿಯಾದ ಒಂದು ಇಂಟರ್ಫೇಸ್ ಕಾಣಲು ಸಿಗುತ್ತೆ. ಸೊ ಇಲ್ಲಿ ನಾವು ಸರ್ಚ್ ಬಟನ್ ನಲ್ಲಿ ನೀವು ಯಾವ ಸ್ಥಳಕ್ಕೆ ಹೋಗಬೇಕು ಅನ್ನೋದನ್ನ ಟೈಪ್ ಮಾಡಿ. ನಾನು ಈಗ ಉದಾಹರಣೆಗೆ NR ಕಾಲೋನಿ ಅಂತ ಟೈಪ್ ಮಾಡ್ತಾ ಇದ್ದೀನಿ. ಸೊ ಈಗ ಇಲ್ಲಿ ಡೈರೆಕ್ಷನ್ಸ್ ಅಂತ ತೋರಿಸ್ತಾ ಇರುತ್ತೆ, ಇದನ್ನ ಕ್ಲಿಕ್ ಮಾಡಿ. ಹಾಗೆ ಇಲ್ಲಿ ನೀವು ಯಾವ ಸ್ಥಳದಿಂದ ಈ NR ಕಾಲೋನಿಗೆ ಹೋಗಬೇಕು ಅನ್ನೋದನ್ನ ಕೂಡ ನೀವು ಚೇಂಜ್ ಮಾಡ್ಕೊಳ್ಬಹುದು. ಇಲ್ಲಿ ಯುವರ್ ಲೊಕೇಶನ್ ಅಂತ ಕಾಣಿಸ್ತಾ ಇದೆಯಲ್ವಾ, ಇದರಲ್ಲಿ ನೀವು ಉದಾಹರಣೆಗೆ ನಾವು ಮೆಜೆಸ್ಟಿಕ್ ಇಂದ NR ಕಾಲೋನಿಗೆ ಹೋಗಬೇಕು ಅಂತ ಅನ್ಕೊಳ್ಳೋಣ. ಇಲ್ಲಿ ನಾನು ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಅಂತ ಹಾಕ್ತೀನಿ, ಯಾಕಂದ್ರೆ ನಾವಿಲ್ಲಿ ಬಸ್ ಮೂಲಕ ಟ್ರಾವೆಲ್ ಮಾಡ್ತಾ ಇರೋದ್ರಿಂದ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಅಂತ ಹಾಕ್ತಾ ಇದ್ದೀನಿ. ಸೊ ಈ ರೀತಿಯಾಗಿ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಇಂದ NR ಕಾಲೋನಿ ಅಂತ ಸೆಟ್ ಮಾಡಾದ್ಮೇಲೆ ಇಲ್ಲೇ ನಮಗೆ ಆಪ್ಷನ್ಸ್ ಕಾಣಿಸ್ತಾ ಇದೆ. ಇಲ್ಲಿ ಕಾರ್, ಬೈಕ್ ಮತ್ತು ಇಲ್ಲಿ ಬಸ್ಸು ಮತ್ತು ನಡ್ಕೊಂಡು ಹೋಗೋದು ಹೇಗೆ ಅಂತ ಎಷ್ಟೆಷ್ಟು ನಿಮಿಷ ಆಗುತ್ತೆ ಅಂತ ಕೂಡ ಇಲ್ಲಿ ನಮಗೆ ಈಸಿಯಾಗಿ ಕೊಟ್ಟಿದ್ದಾರೆ. ಇಲ್ಲಿ ನಾವು ಬಸ್ ಮೂಲಕ ಹೋಗಬೇಕು. ಸೊ ಇಲ್ಲಿ ಬಸ್ ಇರೋ ಐಕಾನ್ ಅನ್ನ ಪ್ರೆಸ್ ಮಾಡಬೇಕು. ಇದನ್ನ ಪ್ರೆಸ್ ಮಾಡಿದಾಗ ಇಲ್ಲಿ ಸಾಕಷ್ಟು ಆಪ್ಷನ್ಸ್ ಅನ್ನ ಅವರು ಕೊಡ್ತಾರೆ. ಇದರಲ್ಲಿ ಯಾವ್ದಾದ್ರು ಒಂದನ್ನ ಅಂದ್ರೆ ಮೊದಲನೇದು ನಾವು ಪ್ರೆಸ್ ಮಾಡೋಣ. ಈಗ ಇಲ್ಲಿ ನೋಡಿ, ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ಗೆ ಬಸ್ ಬರೋದು 12:10ಕ್ಕೆ. ಇಲ್ಲಿ ಟೈಮಿಂಗ್ಸ್ ಕೊಟ್ಟಿದ್ದಾರೆ ನೋಡಿ, ಟೈಮಿಂಗ್ಸ್ ಕೂಡ ಇದೆ. ಹಾಗೆ ಇಲ್ಲಿ ಬಸ್ ನಂಬರ್ ಅನ್ನ ಕೂಡ ಕೊಟ್ಟಿದ್ದಾರೆ. 210N ಉತ್ರಳ್ಳಿಗೆ ಹೋಗೋ ಬಸ್ಸು. ಇಲ್ಲಿ ನಾವು ನೋಡ್ತಾ ಇರುವ ಹಾಗೆ 12:10ಕ್ಕೆ ಬಸ್ಸು ಬರುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಹಾಗೆ ಈ ಟೈಮಿಂಗ್ಸ್ ಕರೆಕ್ಟ್ ಆಗೇ ಇರುತ್ತೆ ಮತ್ತು ಇದು ಲೈವ್ ಟ್ರ್ಯಾಕಿಂಗ್ ಕೂಡ ಆಗ್ತಾ ಇರುತ್ತೆ. ನಾವು ಈ ಬಸ್ಸನ್ನು ಹತ್ತಿದ ತಕ್ಷಣ ನಮಗೆ ಈ ಬಸ್ ಲೈವ್ ಆಗೇನೆ ಕಾಣಿಸ್ತಾ ಇರುತ್ತೆ. ಹಾಗೆ ನಾವು ಇಲ್ಲಿ ಚೆಕ್ ಕೂಡ ಮಾಡ್ಕೋಬಹುದು, ನಾವು ಯಾವ ಸ್ಟೇಷನ್ ಅಂದರೆ ಯಾವ ಬಸ್ ಸ್ಟಾಪಲ್ಲಿ ನಾವು ಇವಾಗ ಇದ್ದೀವಿ ಅಂತ ಕೂಡ ಇದು ನಮಗೆ ಲೈವ್ ಅಲ್ಲಿ ಟ್ರ್ಯಾಕ್ ಮಾಡ್ತಾ ತೋರಿಸ್ತಾ ಇರುತ್ತೆ. ಈಗ ಯಾವುದಾದ್ರೂ ಹೊಸ ಜಾಗಕ್ಕೆ ಹೋದಾಗ ನೀವು ಅಲ್ಲಿ ಚೆಕ್ ಮಾಡ್ಕೊಳ್ಳಿಕ್ಕೆ ನಿಮಗೆ ಇದು ತುಂಬಾ ಒಂದು ಒಳ್ಳೆ ಆಪ್ಷನ್ ಅಂತಾನೆ ನಾನು ಹೇಳ್ತೀನಿ. ಹಾಗೆ ಮತ್ತೊಂದೇನು ಅಂದರೆ, ಇದು 12:10ಕ್ಕೆ ಬಸ್ ಬಂದು ಹೋಗ್ಬಿಟ್ಟಿದೆ ಅಂತ ಆದರೆ ನೆಕ್ಸ್ಟ್ ಬಸ್ ಯಾವಾಗ ಬರುತ್ತೆ ಅಂತ ಕೂಡ ನಾವು ಇಲ್ಲೇನೆ ಲೈವ್ ಆಗಿ ಚೆಕ್ ಮಾಡ್ಕೊಳ್ಬಹುದು. ಇಲ್ಲೇನೆ ಇನ್ನೊಂದು ಬಸ್ ಟೈಮಿಂಗ್ಸ್ ಕೂಡ ನಮಗೆ ಕಾಣುತ್ತೆ. ಈ ಗೂಗಲ್ ಮ್ಯಾಪ್ಸ್ ಅಂತೂ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ. ನಮಗೆ ರೂಟ್ಸ್ ಅಷ್ಟೊಂದು ಗೊತ್ತಾಗಲ್ಲ ಅಂದರೆ ಇದರ ಬಗ್ಗೆ ಇನ್ನೂ ಸಾಕಷ್ಟು ಮಾಹಿತಿಗಳಿವೆ. ಅದನ್ನೆಲ್ಲ ನಾನೊಂದು ಡೆಡಿಕೇಟೆಡ್ ವಿಡಿಯೋನೇ ಮಾಡಿ ಹಾಕ್ತೀನಿ, ಯಾಕಂದರೆ ಅದು ತುಂಬಾ ಉಪಯುಕ್ತವಾಗುತ್ತೆ ಬಸ್ಸಲ್ಲಿ ಜಾಸ್ತಿ ಟ್ರಾವೆಲ್ ಮಾಡೋರಿಗೆ. ಹಾಗೆ ಇಲ್ಲಿ ಬಸ್ಸು ಕ್ರೌಡೆಡ್ ಇದೆಯಾ ಇಲ್ವಾ ಅದನ್ನು ಕೂಡ ನಾವು ಚೆಕ್ ಮಾಡಬಹುದು. ಮತ್ತು ಕ್ರೌಡೆಡ್ ಬಸ್ಗಳನ್ನು ತೋರಿಸ್ಬೇಡಿ ಅಂದರೆ ಅದನ್ನು ಕೂಡ ನಾವಿಲ್ಲಿ ಸೆಟ್ಟಿಂಗ್ಸನ್ನು ಮಾಡಿಕೊಂಡು ಅಲ್ಲಿ ಸಬ್ಮಿಟ್ ಒತ್ತಿದ್ರೆ ಜಾಸ್ತಿ ಕ್ರೌಡ್ ಇಲ್ಲದೇ ಇರುವಂತಹ ಬಸ್ಸಸ್ ಕೂಡ ನಮಗೆ ಇದು ರೆಕಮೆಂಡ್ ಮಾಡಿ. ಈ ಜಲಪಾತವನ್ನ ನೋಡಾದ್ಮೇಲೆ ಇಲ್ಲಿಗೆ ನಿಮ್ಮ 2ನೇ ದಿವಸದ ಪ್ರವಾಸ ಮುಗಿಯುತ್ತೆ. ಇಲ್ಲಿಂದ ನೀವು ನಿಮ್ಮ ರೂಮ್ಸ್ಗೆ ಹೋಗಿ ರೆಸ್ಟ್ ಮಾಡಬಹುದು. 3ನೇ ದಿವಸ ಬೆಳಗ್ಗೆ ಗೋಕರ್ಣದಿಂದ 22 ಕಿಲೋಮೀಟರ್ಗಳಷ್ಟು ದೂರ ಇರುವಂತಹ ಮಿರ್ಜಾನ್ ಫೋರ್ಟ್ಗೆ ನೀವು ರೀಚ್ ಆಗಿ. ನಮ್ಮ ಕರ್ನಾಟಕ ಅಂತೂ ಒಂದು ಸಾಂಸ್ಕೃತಿಕ ತವರು. ಇದು ಭಾರತದ ಇತಿಹಾಸದಲ್ಲಿ ತನ್ನದೇ ಆದ ಕೊಡುಗೆಯನ್ನ ದೇಶಕ್ಕೆ ನೀಡಿದ ಹಿರಿಮೆ ಈ ರಾಜ್ಯಕ್ಕಿದೆ. ಪ್ರತಿಯೊಂದು ಕ್ಷೇತ್ರದಲ್ಲೂ ಕನ್ನಡ ನಾಡಿನ ಚರಿತ್ರೆಯನ್ನ ನೀವು ಕೇಳಿರ್ತೀರಾ. ಇತಿಹಾಸದ ಪುಟಗಳನ್ನ ನಾವು ತಿರುವಿದಾಗ ಅನೇಕ ರಾಜರು, ಸಾಮಂತರು ಕರ್ನಾಟಕವನ್ನ ಆಳಿರುವುದನ್ನ ನೀವು ಓದಿರ್ತೀರಿ. ಅಲ್ಲದೆ ಅವರ ರಾಜ್ಯ, ಕೋಟೆ ಹೇಗಿರಬಹುದು ಎಂಬ ಕುತೂಹಲಕ್ಕೆ ಕೋಟೆ ಕೊತ್ತಲುಗಳು, ಹಳೆಯ ಶಾಸನಗಳು, ನಾಣ್ಯಗಳು, ಗ್ರಂಥಗಳು ಹೀಗೆ ಹಲವಾರು ನಿದರ್ಶನಗಳನ್ನ ನೋಡ್ಲಿಕ್ಕೆ ನಮಗೆ ಕಾಣಲು ಸಿಗುತ್ತೆ. ಅಂತಹವುಗಳಲ್ಲಿ ಮಿರ್ಜಾನ್ ಕೋಟೆಯೂ ಕೂಡ ಒಂದು. ಮಿರ್ಜಾನ್ ಕೋಟೆಯು ಉತ್ತರ ಕನ್ನಡದ ಕುಮಟಾ ತಾಲೂಕಿನ ಮಿರ್ಜಾನ್ ಗ್ರಾಮದಲ್ಲಿದೆ. ನಾವೆಲ್ಲರೂ ಕಾಣಬಹುದಾದ ಉತ್ತಮ ಸ್ಥಿತಿಯಲ್ಲಿರುವ ಕೋಟೆಗಳಲ್ಲಿ ಇದು ಕೂಡ ಒಂದಾಗಿದೆ. ಇದಂತೂ ಅಘನಾಶಿನಿ ನದಿಯ ತಟದಲ್ಲಿದ್ದು ಅದರಾಚೆಗೆ ಅರಬ್ಬಿ ಸಮುದ್ರವನ್ನ ಹೊಂದಿದೆ. ಸುಮಾರು 11.5 ಎಕರೆಗಳಷ್ಟು ವಿಸ್ತಾರವಾದ ಪ್ರದೇಶದಲ್ಲಿ ಈ ಕೋಟೆ ಇದ್ದು ನೋಡಲು ತುಂಬಾ ಆಕರ್ಷಕವಾಗಿದೆ. ಹಾಗೆ ಈ ಕೋಟೆಯಿಂದ ಅಘನಾಶಿನಿ ನದಿ ತುಂಬಾನೇ ಆಕರ್ಷಕವಾಗಿ ಕಾಣಲು ಸಿಗುತ್ತೆ. ಕರ್ನಾಟಕದ ಇತಿಹಾಸದಲ್ಲಿ ಕಾಳು ಮೆಣಸಿನ ರಾಣಿ ಎಂದೇ ಪ್ರಖ್ಯಾತಿಗೊಂಡಿದ್ದ ಸಾಳುವ ವಂಶದ ಗೈರುಸೊಪ್ಪೆಯ ರಾಣಿ ಚನ್ನಭೈರಾದೇವಿ ಈ ಕೋಟೆಯನ್ನ 16ನೇ ಶತಮಾನದಲ್ಲಿ ನಿರ್ಮಿಸಿದ್ದಾಳೆ ಎಂದು ಇತಿಹಾಸದ ಪುಟಗಳಲ್ಲಿ ಉಲ್ಲೇಖಿಸಲಾಗಿದೆ. ಹಾಗೆ ಇನ್ನೊಂದೇನು ಅಂದ್ರೆ, ಈ ಕೋಟೆಯನ್ನ ಕಟ್ಟಿರುವವರ ಕುರಿತು ಹಲವಾರು ಭಿನ್ನಾಭಿಪ್ರಾಯಗಳಿವೆ. ಅದೇನು ಅಂದ್ರೆ, ಬೇರೆ ಬೇರೆ ರಾಜರು ಇದನ್ನ ಬೇರೆ ಬೇರೆ ಶತಮಾನಗಳಲ್ಲಿ ಕಟ್ಟಿದ್ದಾರೆ ಅಂತ ಬೇರೆ ಬೇರೆ ಪುಸ್ತಕಗಳಲ್ಲಿ ನಾವು ಕಾಣಬಹುದು. ಅದೇನೇ ಇದ್ರೂ ಈ ಮಿರ್ಜಾನ್ ಕೋಟೆಯಂತೂ ತನ್ನ ವೈಭವವನ್ನ ಇನ್ನೂ ಕೂಡ ನಮ್ಮೆಲ್ಲರಿಗೂ ಸಾರ್ತಾನೆ ಇದೆ. ಅದರಿಂದ ನೀವು ಗೋಕರ್ಣ ಕಡೆ ಹೋದಾಗ ಈ ಮಿರ್ಜಾನ್ ಕೋಟೆಗೂ ಕೂಡ ಭೇಟಿ ನೀಡಲಿಕ್ಕೆ ಮಿಸ್ ಮಾಡಲೇಬಾರದು.
ಈ ಕೋಟೆಯನ್ನ ನೋಡಾದ್ಮೇಲೆ ಇಲ್ಲಿಂದ 28 ಕಿಲೋಮೀಟರ್ಗಳಷ್ಟು ದೂರ ಹೋದ್ರೆ ನಿಮ್ಗೆ ಯಾಣ ಗುಹೆ ಸಿಗತ್ತೆ. ಯಾಣ ಗುಹೆಗಳಂತೂ ಪ್ರಕೃತಿಯ ಅತ್ಯುತ್ತಮ ಸೃಷ್ಟಿಗಳಲ್ಲಿ ಒಂದಾಗಿದೆ. ಈ ಗುಹೆಯಂತೂ ಆಕರ್ಷಕ ಮತ್ತು ಅಷ್ಟೇ ನಿಗೂಢವಾಗಿದೆ. ಪಿಚ್ ಕಪ್ಪು ಬಣ್ಣದ ಗುಹೆಯು ಕಾಸ್ಟ್ ಸುಣ್ಣದ ಕಲ್ಲಿನಿಂದ ರೂಪುಗೊಂಡಿದೆ. ಹಾಗೆ ಇದರ ವಿಶಿಷ್ಟ ರಚನೆ ಮತ್ತು ರಚನೆಯ ಮಾದರಿಗೆ ಹೆಸರುವಾಸಿ ಕೂಡ ಆಗಿದೆ. ಹಾಗೆ ಮತ್ತೊಂದೇನು ಅಂದ್ರೆ ಮೋಹಿನಿಯ ಅವತಾರದಲ್ಲಿದ್ದ ಭಗವಾನ್ ವಿಷ್ಣುವು ಭಸ್ಮಾಸುರನ ಸಂಹಾರ ಕೂಡ ಮಾಡಿದ್ದು ಇದೇ ಸ್ಥಳದಲ್ಲಿ ಅಂತ ಹೇಳಲಾಗುತ್ತೆ. ಈ ಯಾಣ ಗುಹೆಗಳ ಕುರಿತು ನಾನೊಂದು ಡೀಟೇಲ್ಡ್ ವಿಡಿಯೋನೇ ಮಾಡಿದ್ದೀನಿ. ಅದನ್ನ ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಆ ವಿಡಿಯೋನ ಚೆಕ್ ಮಾಡ್ಲಿಕ್ಕೆ ಮಿಸ್ ಮಾಡಬೇಡಿ, ಯಾಕಂದ್ರೆ ಈ ಗುಹೆಗಳಲ್ಲಿ ಅಷ್ಟೊಂದು ನಿಗೂಢತೆ ತುಂಬಿದೆ. ಈ ಕೇವ್ಸ್ ಅನ್ನ ನೋಡಾದ್ಮೇಲೆ ಇಲ್ಲಿಂದ 9.5 ಕಿಲೋಮೀಟರ್ಗಳಷ್ಟು ದೂರ ಹೋದ್ರೆ ನಿಮ್ಗೆ ವಿಭೂತಿ ಫಾಲ್ಸ್ ಸಿಗತ್ತೆ. ಪಶ್ಚಿಮ ಘಟ್ಟದ ಅನೇಕ ಜಲಪಾತಗಳಲ್ಲಿ ವಿಭೂತಿ ಜಲಪಾತ ಕೂಡ ಒಂದು. ಇದಂತೂ ದೊಡ್ಡ ಬಂಡೆಗಳ ಮಧ್ಯೆ ಆವೃತವಾದ ಸುಂದರವಾದ ಜಲಪಾತವಾಗಿದೆ. ಇಲ್ಲಂತೂ ನೀರು ಹಂತಗಳಲ್ಲಿ ಹರಿಯುತ್ತೆ. ಹಾಗೆ ಸುತ್ತಮುತ್ತಲಿನ ಪ್ರದೇಶಗಳು ಹಚ್ಚ ಹಸಿರಿನಿಂದ ಕೂಡಿರುತ್ತೆ. ಹಾಗೆ ಈ ಜಲಪಾತದ ಸುತ್ತಲೂ ನಮ್ಗೆ ದಟ್ಟ ಬೆಟ್ಟ ಗುಡ್ಡಗಳೇ ಕಾಣಲು ಸಿಗುತ್ತೆ. ಬೆಟ್ಟಗಳ ನಡುವೆ 150 ಅಡಿ ಎತ್ತರದಿಂದ ಹಾಲಿನ ನೊರೆಯಂತೆ ಕೆಳಕಿಳಿಯುವ ಜಲಧಾರೆ ನೋಡುಗರ ಮನಸೆಳೆಯುತ್ತೆ. ಈ ಜಲಪಾತವನ್ನ ವೀಕ್ಷಿಸಲು ನೀವು 1 ಕಿಲೋಮೀಟರ್ ಟ್ರೆಕ್ಕಿಂಗ್ ಅನ್ನ ಮಾಡಬೇಕಾಗತ್ತೆ. ಈ ಜಲಪಾತವನ್ನ ನೋಡಾದ್ಮೇಲೆ ಇಲ್ಲಿಂದ 6 ಕಿಲೋಮೀಟರ್ಗಳಷ್ಟು ದೂರ ಹೋದ್ರೆ ನಿಮ್ಗೆ ವಡ್ಡಿ ಜಲಪಾತ ಸಿಗತ್ತೆ. ಈ ಜಲಪಾತ ಅಂತೂ ಮಳೆಗಾಲದಲ್ಲಿ ಅಥವಾ ಪೋಸ್ಟ್ ಮಾನ್ಸೂನ್ ಸೀಸನ್ ಮಾತ್ರ ನಿಮ್ಗೆ ಕಾಣಲು ಸಿಗೋದು. ಇದಂತೂ ಒಂದು ಹಿಡನ್ ಜೆಮ್ ಅಂತಾನೆ ಹೇಳ್ಬಹುದು. ಸಾಕಷ್ಟು ಜನರು ಇಲ್ಲೇನು ನಿಮ್ಗೆ ಕಾಣಲು ಸಿಗೋದಿಲ್ಲ. ಆದಷ್ಟು ನೀವು ಗ್ರೂಪ್ಗಳಲ್ಲಿ ಹೋಗೋದು ಇಲ್ಲಿ ಬಹಳ ಉತ್ತಮವಾಗತ್ತೆ, ಯಾಕಂದ್ರೆ ಇದು ಕಾಡು ಪ್ರದೇಶ ಆಗಿರೋದ್ರಿಂದ. ಹಾಗೆ ಇಲ್ಲಿ ಎಕ್ಸಾಕ್ಟ್ ಆಗಿ ಜಲಪಾತ ಇಷ್ಟೇ ಸಮಯಕ್ಕೆ ಸಿಗುತ್ತೆ ಅಂತ ಹೇಳೋಕ್ ಆಗೋದಿಲ್ಲ, ಯಾಕಂದ್ರೆ ಇಲ್ಲಿ ಅಲ್ಲಲ್ಲಿ ನಿಮ್ಗೆ ಸಣ್ಣ ಸಣ್ಣ ಕಿರಿದಾದ ಜಲಪಾತಗಳು ಕಾಣಲು ಸಿಗ್ತಾನೆ ಇರ್ತವೆ. ಆದಷ್ಟು ನೀವು ಒಂದು 500 ಮೀಟರ್ಗಳಷ್ಟು ಟ್ರೆಕ್ಕಿಂಗ್ ಮಾಡಾದ್ಮೇಲೆ ನಿಮ್ಗೆ ಈ ಜಲಪಾತ ಕಾಣಲು ಸಿಗತ್ತೆ. ಈ ಜಲಪಾತವನ್ನ ನೋಡಾದ್ಮೇಲೆ ಇಲ್ಲಿಂದ 16 ಕಿಲೋಮೀಟರ್ಗಳಷ್ಟು ದೂರ ಇರುವಂತಹ ಮಟ್ಟೆಘಟ್ಟ ಜಲಪಾತಕ್ಕೆ ಭೇಟಿ ನೀಡಿ. ಇದಂತೂ ಒಂದು ಅತ್ಯಂತ ಆಕರ್ಷಕ ಮತ್ತು ರಮಣೀಯ ಸ್ಥಳ ಅಂತಾನೆ ಹೇಳಬಹುದು. ಈ ಜಲಪಾತವನ್ನ ನೀವು ವೀಕ್ಷಿಸಲು 1 ಕಿಲೋಮೀಟರ್ ಟ್ರೆಕ್ಕಿಂಗ್ ಅನ್ನ ನೀವು ಮಾಡಬೇಕಾಗುತ್ತೆ. ಈ ಜಲಪಾತದ ಹತ್ರ ಹೋಗ್ತಾ ಇದ್ದ ಹಾಗೆ ನೀವು ಅದರ ಭೋರ್ಗರೆಯುವ ಶಬ್ದವನ್ನ ಆಲಿಸ್ತಾ ಇದ್ದ ಹಾಗೆ ಮೈಯೆಲ್ಲ ರೋಮಾಂಚನಗೊಳ್ಳುತ್ತೆ. ಯಾಕಂದ್ರೆ ಈ ಜಲಪಾತ ಅಷ್ಟು ಫೋರ್ಸ್ ಅಲ್ಲಿ ಧರೆಗಿಳಿತಾ ಇರುತ್ತೆ. ಇದರ ಹತ್ತಿರ ಹೋದಾಗಂತೂ ತುಂಬಾನೇ ರಮಣೀಯವಾದ ದೃಶ್ಯಗಳು ನಿಮ್ದಾಗತ್ತೆ. ಇಲ್ಲಿಗೆ 16 ಜಾಗಗಳಿಗೆ ಭೇಟಿ ನೀಡಿ ಮುಗಿಸಿರ್ತೀರಾ. ನಾನು ಈಗಾಗಲೇ ಹೇಳಿದ ಹಾಗೆ ನೀವು ಗೋಕರ್ಣಕ್ಕೆ ಹೋದಾಗ ರೂಮ್ಸ್ ಸ್ಟೇಗಳ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ. ಗೋಕರ್ಣದಿಂದ 2 ಕಿಲೋಮೀಟರ್ಗಳಷ್ಟು ದೂರ ಇರುವಂತಹ ನೇಚರ್ ಇನ್ ಕಾಟೇಜಸ್ ಅಂತ ಇದೆ. ಇಲ್ಲಿ ದಿವಸಕ್ಕೆ 1200 ರೂಪಾಯಿಂದ 1500 ಚಾರ್ಜ್ ಮಾಡ್ತಾರೆ. ಮತ್ತೊಂದು ರೂಮ್ ಗೋಕರ್ಣದಿಂದ 3.5 ಕಿಲೋಮೀಟರ್ಗಳಷ್ಟು ದೂರ ಇದೆ. ಇದರ ಹೆಸರು ಫಾರ್ಮ್ ಸ್ಟೈಲ್ ಗೋಕರ್ಣ ಬೀಚ್ ಸ್ಟೇ ಅಂತ. ಇಲ್ಲಿ ದಿವಸಕ್ಕೆ 1000 ರೂಪಾಯಿಂದ 1500 ರೂಪಾಯಿವರೆಗೂ ಚಾರ್ಜ್ ಮಾಡ್ತಾರೆ. ಮತ್ತೊಂದು ರೂಮ್ ಗೋಕರ್ಣದಿಂದ 1.5 ಕಿಲೋಮೀಟರ್ ದೂರ ಇದೆ. ಇದರ ಹೆಸರು ಗ್ರೀನ್ ಲ್ಯಾಂಡ್ ಗೆಸ್ಟ್ ಹೌಸ್ ಅಂತ. ಇಲ್ಲಿ ದಿವಸಕ್ಕೆ ನಿಮಗೆ 800 ರೂಪಾಯಿಂದ 1300 ರೇಂಜ್ ಆಗಬಹುದು. ಹಾಗೆ ಮತ್ತೊಂದು ಮುಖ್ಯವಾದ ವಿಷಯ ಏನು ಅಂದ್ರೆ, ನೀವು ರೂಮ್ಸ್ ಬುಕ್ ಮಾಡಬೇಕಾದ್ರೆ ಆನ್ಲೈನ್ ವೆಬ್ಸೈಟ್ಗಳಲ್ಲಿ ನೋಡ್ತಾ ಇದ್ದೀರಾ ಅಂದ್ರೆ ಅಲ್ಲಿ ಪ್ರೈಸ್ ಅನ್ನ ನೀವು ನೋಡಾದ್ಮೇಲೆ ಒಂದ್ಸಲ ಡೈರೆಕ್ಟ್ ಆಗಿ ರೂಮ್ಗಳಿಗೆ ಕಾಲ್ ಮಾಡಿ ಅವ್ರ ಹತ್ರನೂ ನೀವು ಎಷ್ಟು ಚಾರ್ಜಸ್ ಅನ್ನ ನೀವು ತಗೊಳ್ತೀರಾ ಅಂತ ಕೇಳಿ ನಂತರ ನೀವು ಅಲ್ಲಿಂದ ಕಂಪ್ಯಾರಿಸನ್ ಮಾಡಿ ರೂಮ್ಗಳನ್ನ ಬುಕ್ ಮಾಡ್ಕೊಳ್ಳೋದು ಉತ್ತಮ. ಮತ್ತು ರೂಮ್ಗಳನ್ನ ಆದಷ್ಟು 2 ರಿಂದ 3 ತಿಂಗಳು ಮುಂಚೆನೆ ಮಾಡಿದ್ರೆ ನಿಮ್ಗೆ ಪ್ರೈಸ್ ರೇಂಜ್ ಕಡಿಮೆ ಬೀಳುತ್ತೆ. ಹಾಗೆ ಗೋಕರ್ಣದಲ್ಲಿ ನೀವು ಊಟ ತಿಂಡಿ ಮಾಡ್ಕೊಳ್ಳಿಕ್ಕೆ ಬೆಸ್ಟ್ ರೆಸ್ಟೋರೆಂಟ್ಸ್ ನೋಡ್ತಾ ಇದ್ರೆ ಗೋಕರ್ಣದಿಂದ 7.5 ಕಿಲೋಮೀಟರ್ಗಳಷ್ಟು ದೂರ ಇರುವಂತ ರಾಘವೇಂದ್ರ ವೆಜ್ ರೆಸ್ಟೋರೆಂಟ್ಗೆ ನೀವು ರೀಚ್ ಆಗಬಹುದು. ಮತ್ತೊಂದು ಹೋಟೆಲ್ ಉಡುಪಿ ಹೋಟೆಲ್ ಅಂತ ಇದೆ, ಗೋಕರ್ಣದಿಂದ 1 ಕಿಲೋಮೀಟರ್ ಆಗುತ್ತೆ. ಹಾಗೆ ಕೊನೆಯ ಹೋಟೆಲ್ ಗೋಕರ್ಣದಿಂದ 6 ಕಿಲೋಮೀಟರ್ಗಳಷ್ಟು ದೂರ ಇದೆ. ಇದು ಸನ್ಸೆಟ್ ಕೆಫೆ ಅಂತ. ಇದು ನಿಮಗೆ ಬೀಚ್ ಹತ್ರನೇ ಸಿಗುತ್ತೆ. ಸೊ ಬೀಚ್ ವ್ಯೂ ಜೊತೆಗೆ ನೀವು ಆರಾಮಾಗಿ ಊಟ ತಿಂಡಿನ ಎಂಜಾಯ್ ಮಾಡಬಹುದು. ಇಲ್ಲಿ 3 ದಿವಸಗಳ ಪ್ರವಾಸ ಮುಗಿಯುತ್ತೆ. ಇದೇ ದಿವಸ ನೀವು ನಿಮ್ಮ ಮನೆಗೆ ಹೋಗಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದರೆ ಇಷ್ಟು ದಿವಸ ಇಡೀ ನೀವು ಟ್ರಾವೆಲ್ ಮಾಡಿರ್ತೀರಾ. ಸೊ ಇದಕ್ಕೆ ಸ್ವಲ್ಪ ನೀವು ರೆಸ್ಟ್ ತಗೊಳ್ಬೇಕಾಗತ್ತೆ. ಆದಷ್ಟು 3ನೇ ದಿವಸ ನೀವು ರೆಸ್ಟ್ ಮಾಡಿಬಿಟ್ಟು ರೂಮ್ಗಳಲ್ಲಿ ಇದಾದ ಮೇಲೆ 4ನೇ ದಿವಸ ಬೆಳಗ್ಗೆ ನೀವು ನಿಮ್ಮ ಮನೆಗಳಿಗೆ ವಾಪಸ್ ತೆರಳಬಹುದು.